ಮಾಡ್ತೀನಿ ಆ ವಿಡಿಯೋದಲ್ಲಿ. ಸಿಂಪಲ್ ಕುಚ್ಚು ಹಾಕ್ತಾಯಿದ್ದೀನಿ. ಸಿಂಪಲ್ ಫ್ಯಾನ್ಸಿ ಸ್ಯಾರಿಗೆ ಸಿಂಪಲಾಗಿ ಹಾಕ್ತಾ ಇರೋದು. ಅದಕ್ಕೆ ಮೊದಲಿಗೆ ನಾನು ಇದು ಸೀರೆ ಕಲರ್ ದಾರ ತೊಗೊಂಡಿದ್ದೀನಿ. ಸೀರೆ ಬಂದು ಈ ಕಲರ್ ಐತೆ, ಬಾರ್ಡ್ರು ಬಂದು ಈ ಥರ ಐತೆ. ಅದಕ್ಕೆ ನಾನು ಸೀರೆ ಕಲರ್ ದಾರ 6 ಎಳೆ ದಾರ ತೊಗೊಂಡಿದ್ದೀನಿ. ಸೀರೆಗೆ ಫಸ್ಟು ಲಾಕ್ ಹಾಕಬೇಕು. ಎಲ್ಲಿ ನೋಡಿ ಸ್ಟಾರ್ಟಿಂಗು ನೋಡಿ ಲಾಕ್ ಹಾಕೋದೆಲ್ಲ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದಿರೋರು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಸೀರೆಗೆ ಹಿಂಗೆ 2 ಸಲ ಸೀರೆಗೆ ಲಾಕ್ ಹಾಕಬೇಕು. ನೆಕ್ಸ್ಟ್ ಲಾಕ್ ಹಾಕಾದ್ಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಾದ್ಮೇಲೆ ನಾವು ನೋಡಿ ಪಕ್ಕದಲ್ಲೇ 3 ಚೈನ್ ಹಾಕಬೇಕು. 3 ಚೈನ್ ಹಾಕಾದ್ಮೇಲೆ ಇದು ಕ್ರೋಸ ಮೇಲೆ ಒಂದು ದಾರ ಸುತ್ತಿ ಒಂದು ಕಂಬ ಮಾಡ್ಕೊಳ್ಳೋಣ. ಕಂಬ ಮಾಡಾದ್ಮೇಲೆ ಇದಕ್ಕೆ 1 2 3 ಚೈನ್ ಹಾಕಿ ಈ ಕಂಬ ಹಾಕಿರ್ತೀವಲ್ಲ ನೋಡಿ ಆಯ್ತಲ್ಲ ಗ್ಯಾಪು, ಈ ಗ್ಯಾಪು ಮಧ್ಯ ಹೋಗಿ ದಾರನ ತಂದು ನೋಡಿ ಹೋಗಿ ದಾರನ ತಂದು ಇದನ್ನು 2 ಕ್ರಾಸ್ 2 ಸೇರಿಸಿ ಲಾಕ್ ಮಾಡಬೇಕು. ಲಾಕ್ ಮಾಡಿದಾಗ ಇಲ್ಲೊಂದು ಮಿನಿ ಆರ್ಚ್ ಥರ ಬರುತ್ತೆ ನೋಡಿ, ಮಿನಿ ಆರ್ಚ್ ಥರ ಬರುತ್ತೆ. ಇದೇ ರೀತಿ ಮತ್ತೆ ಇನ್ನೂ ಒಂದು ಮಾಡೋಣ. ಮತ್ತೆ ಇದೇ ರೀತಿ ಇನ್ನೊಂದು ಕಂಬ ಮಾಡೋಣ. ಅದೇ ಪಕ್ಕದಲ್ಲೇ ಹಾಕಿ ದಾರನ ತಂದು ಒಂದು ಕಂಬ ಆಯಿತು ನೋಡಿ. ಒಂದು ಕಂಬ ಹಾಕಾದ್ಮೇಲೆ 3 ಚೈನ್ ಹಾಕೊಳ್ಳೋಣ. 3 ಚೈನ್ ಹಾಕಾದ್ಮೇಲೆ ನೆಕ್ಸ್ಟ್ ಪಕ್ಕದಲ್ಲೇ ನೋಡಿ ಈ ಗ್ಯಾಪ್ ಐತಲ್ಲ, ಈ ಗ್ಯಾಪ್ ಮಧ್ಯೆ ಹೋಗಿ ದಾರನ ತಂದು ಕ್ರೋಸಾಗೆ 2 ಸೇರಿಸಿ ಒಂದು ಮಾಡಿದಾಗ ನೋಡಿ ಇದುವೇ ಆರ್ಚ್ ಥರ ಬಂತು. ನೆಕ್ಸ್ಟ್ ಇನ್ನೊಂದು ಸೇಮ್ ಕಂಬ ಹಾಕೋದು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಂಬ ಹಾಕಿ ಸೇಮ್ ನೋಡಿ 3 ಚೈನ್ ಹಾಕಿ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು 2 ಸೇರಿಸಿ ಲಾಕ್ ಮಾಡ್ತೀನಿ. ಇದು ನೋಡಿ 3 ಆರ್ಚ್ ಥರ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಆರ್ಚ್ ಮಿನಿ ಆರ್ಚ್ ಥರ. ಎಷ್ಟು ಕಂಬ ಬೇಕೋ ಅಷ್ಟು ಕಂಬ ಹಾಕೊಂಡು ಹೋಗ್ಬೋದು. ತೋರಿಸ್ತೀನಿ ನಾನು. ಇಲ್ಲಿ ನೀಟಾಗಿ ವೀಡಿಯೋ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಮತ್ತೆ ಅದೇ ರೀತಿ ಕಂಬ ಹಾಕ್ತೀನಿ ನೋಡಿ. ಕಂಬ ಹಾಕಿ ಡಬಲ್ ಕಂಬ ಅಂತೀವಲ್ಲ, ಡಬಲ್ ಕ್ರೋಶ ಆ ಥರ ಕಂಬ ಹಾಕಿ ಈಗ 3 ಚೈನ್ ಹಾಕಿ 3 ಚೈನ್ ಹಾಕಾದ್ಮೇಲೆ 2 ಮಧ್ಯ ಒಂದು ಗ್ಯಾಪ್ ಐತೆ ನೋಡಿ, ಈ ಗ್ಯಾಪ್ ಮಧ್ಯ ಹೋಗಿ ಕ್ರೋಸ ತಗೊಂಡೋಗಿ ಇಲ್ಲಿ ಕಂಬ ಈ ಕ್ರೋಸಾಗೆ ದಾರ ಸುತ್ತೋಣ. ದಾರ ಸುತ್ತಿದ್ಮೇಲೆ ಇಲ್ಲಿ 2 ಆಯಿತು, 2ಕ್ಕೆ 1 ಮಾಡ್ಕೊಳ್ಳೋಣ. ಮತ್ತೆ ಕ್ರೋಸ ಈಚೆ ತಂದ ಮೇಲೆ ಈ ಕ್ರಾಸ್ ಆದಮೇಲೆ ಒಂದು ದಾರ ಸುತ್ಕೊಳ್ಳೋಣ. ಮಿನಿ ಆರ್ಚಂಗಾಯ್ತು ನೋಡಿ, ಟೆಂಪಲ್ ಥರ ಬರ್ತಾಯಿದೆ, ಟೆಂಪಲ್ ಡಿಸೈನ್ ಥರ ಕುಚ್ಚು. ಇದೇ ರೀತಿ ಹಾಕೋ ಹೋಗ್ತೀನಿ ನೋಡಿ. ಇದು ಹಾಕಿದ್ದೀನಿ ಕಜರ್ ಥರ ಡಿಸೈನಾಗಿ ಬಂದೈತೆ ನೋಡಿ. ಈ ಥರ ಟೆಂಪಲ್ ಡಿಸೈನ್ ಬಂದಾದಮೇಲೆ 3 ಚೈನ್ ಹಾಕೊಳ್ಳೋಣ. 3 ಚೈನ್ ಹಾಕಿ ಕಂಬ ಹಾಕೋಣ. ಇಲ್ಲಿ ಕಂಬ ಹಾಕಿ ರಿಪೀಟ್ ಅದೇ ರೀತಿ ಮಾಡೋಣ. ನಾನು ಎಷ್ಟು ಕಂಬ ಹಾಕಿದ್ದೀನಿ ಅಂದರೆ ಇಲ್ಲಿಗೆ ಒಂದು 20 ಕಂಬ ಹಾಕಿದ್ದೀನಿ. ಇದು ಫ್ಯಾನ್ಸಿ ಸ್ಯಾರಿ ಆಗಿರೋದ್ರಿಂದ ಕುಚ್ಚುನೇನು ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿರಲಿ ಅಂತ ಹಾಕ್ತಾ ಇರೋದು. ಇದಕ್ಕಷ್ಟೇ ಸಾಕು, ಚೆನ್ನಾಗಿ ಕಾಣುತ್ತೆ ಅಂತ. ಇದು ನಾನು ನಿಮ್ಗೆ ಬೇಕು ಅಂದರೆ ಒಂದು 10ಕ್ಕೆ ಕುಚ್ಗಳು ಹಾಕೋಬೋದು, ಗ್ಯಾಪ್ ಇಟ್ಟು. ಇಲ್ಲಿ ನೋಡಿ, ಇಲ್ಲಿ 3 ಚೈನ್ ಹಾಕಿದ್ದೀನಲ್ಲ, ಈ ಕಂಬ ಆದಮೇಲೆ 3 ಚೈನ್, ಅದನ್ನೇ ನೀವು ಇಲ್ಲಿ ಒಂದು 10 5 ಗ್ಯಾಪ್ ಇಟ್ಟು ಬೇಕಾದರೂ ಹಾಕೋಬೋದು. ಇಲ್ಲ ಬೀಡ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಹೆಂಗಾದರೂ ಮಾಡ್ಕೋಬೋದು, ಸೇರಿಸ್ಕೋಬೋದು. ನೆಕ್ಸ್ಟ್ ಸೇಮ್ ಈಗ ರಿಪೀಟ್ ಅದೇ ರೀತಿ ಮಾಡ್ಕೋಬೋದು. ಈ ಕಂಬ ಆದಮೇಲೆ ನೋಡಿ 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಾದ್ಮೇಲೆ ಮತ್ತೆ ಕಂಬ ಹಾಕಿದ್ದೀನಿ. ಕಂಬ ಹಾಕಿದ್ಮೇಲೆ ಮತ್ತೆ ರಿಪೀಟು 3 ಚೈನ್ ಹಾಕಿ ಸೇಮ್ ಹಾಕ್ಕೊಂಡು ಹೋಗೋದು ಅಷ್ಟೇ. ಇದೆಲ್ಲ ಫುಲ್ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಂತು ಅಂತ. ಎಲ್ಲ ಹಾಕಾಗಿದೆ.
ಈಗ ಇದಕ್ಕೆ ಕುಚ್ಚು ಹಾಕೋಣ. ಕುಚ್ಚು ಇಲ್ಲಿ ನೋಡಿ, ಈ ಬಾರ್ಡ್ರ್ ಏನು ಕಲರ್ ಹಾಕಲ್ಲ, ಸಿಲ್ಕ್ ದಾರ ತೊಗೊಂಡಿದ್ದೀನಿ ನಾನು. ಈ ನೋಟ್ ಬುಕ್ಕಲ್ಲಿ ನಾನು ಇದನ್ನ ಸುತ್ಕೊಳ್ಳೋದು, ಸಿಲ್ಕ್ ದಾರನ ಫಾಸ್ಟಾಗಿ ಸುತ್ಕೊಬಿಡೋದು. ಪಟ 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 ಅಂತ ಸುತ್ಕೊಂಡ್ರೆ ಬೇಗ ಫಾಸ್ಟಾಗಿ ಇದನ್ನು ಅರ್ಧ ಗಂಟೆಗೆ ಹಾಕ್ಬೋದು ನಾವು ಕುಚ್ಚನ್ನ. ಇದನ್ನು ನಾನು 127 ತೊಗೊಳ್ಳೋದು ಸಾಮಾನ್ಯವಾಗಿ ನಾನು ಕುಚ್ಚು ಕಟ್ಟೋಕ್ಕೆ. ಈಗ ಫ್ಯಾನ್ಸಿ ಸ್ಯಾರಿ ಆಗಿರೋದ್ರಿಂದ ನಾನು ಇದನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇದನ್ನು ಈಗ ನಾವು ಇದೇನು ಗ್ಯಾಪ್ ಇಟ್ಕೊಂಡಿದ್ದೀವಿ ಅದರೊಳಗಡೆ ತೂರಿಸ್ಬಿಟ್ಟು, ಇದರೊಳಗಡೆ ತೂರಿಸ್ಕೊಂಡು ಹಾಕ್ತಾ ಇರೋದು. ಮತ್ತು ಜರಿ ದಾರನ ಇದಕ್ಕೆ ಮ್ಯಾಚ್ ಆಗೋ ದಾರನೇ ಹಾಕಬೇಕು. ಫುಲ್ ಡಾರ್ಕ್ ಗೋಲ್ಡ್ ಹಾಕೋರೆ ಮ್ಯಾಚ್ ಆಗಲ್ಲ. ಇದು ಡೆಲ್ ಗೋಲ್ಡ್ ಐತೆ ಬಾರ್ಡ್ರು, ಅದಕ್ಕೋಸ್ಕರ ಡೆಲ್ ಗೋಲ್ಡ್ ಇರೋ ಜರಿ ದಾರ ತೊಗೊಂಡಿದ್ದೀನಿ ಕಟ್ಟಕ್ಕೆ. ಡಾರ್ಕ್ ಗೋಲ್ಡ್ ಹಾಕಿದ್ರೆ ಅದಕ್ಕೂ ಮ್ಯಾಚೇ ಆಗಲ್ಲ. ಹಿಂಗೆ ತಗೊಂಡು ಪಟ ಪಟ ಅಂತ ಹಿಂಗೆ ಕಟ್ಕೊಂಡು ಬಂದರೆ ಮುಗೀತು. ಅರ್ಧ ಗಂಟೆ ಕುತ್ಕೊ ಹಾಕ್ಬೋದು ಆರಾಮಾಗಿ. ಇದನ್ನು ಸೀರೆನ ಯಾವತ್ತೂ ಉಲ್ಟಾ ಇಟ್ಕೊಂಡು ಕಟ್ಟಬೇಕು. ನಾವು ಹಿಂಗೆ ಕಟ್ಟೋದೆಲ್ಲ ಉಲ್ಟಾ ಇಟ್ಕೊಂಡು ಕಟ್ಟಿದ್ರೆ ಗಂಟು ಕಾಣೋದಿಲ್ಲ, ಹಿಂದೆ ಸೇರ್ಕೊಳ್ಳುತ್ತೆ. ಇಲ್ಲ ಅಂದರೆ ಮುಂದೆ ಬರುತ್ತೆ. ಆಮೇಲೆ ಸ್ವಲ್ಪ ಉದ್ದಕ್ಕೆ ಬಿಟ್ಟು ಕಟ್ತೀನಿ ನಾನು. ಕುಚ್ಚನ್ನ ಸ್ವಲ್ಪ ಉದ್ದಕ್ಕೆ ಬಿಡ್ತೀನಿ ಈ ಥರ. ಇದೇ ಎಲ್ಲ ಕಟ್ತೀನಿ ನೋಡಿ, ಎಲ್ಲನೂ ಇದೇ ರೀತಿ ಕಟ್ಕೊಂಡು ಬರ್ತೀನಿ. ಇಷ್ಟೇ ಫ್ರೆಂಡ್ಸ್, ಹಾಕಾಯಿತು ನೋಡಿ. ಫುಲ್ಲೆಲ್ಲ ಫಾಸ್ಟಾಗಿ ಹಾಕಿದ್ರೆ ಚಕ ಚಕ ಅಂತ 200 ರೂಪಾಯಿಗೆ ಆರಾಮಾಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.